ಈ ಪ್ರಪಂಚದಲ್ಲಿ ಬದುಕಬೇಕಾದರೆ ಎಷ್ಟೋ ಜನಗಳಿಗೆ ಕಷ್ಟ, ನೋವುಗಳು, ಕುಟುಂಬವನ್ನ ನಡೆಸಲು, ಮಕ್ಕಳನ್ನು ಸಾಕಲು ಸಾಕಷ್ಟು ಕಡು ಬಡಸ್ತನ ನಮ್ಮನ್ನ ಕೊಲ್ಲುವ ಸಾಧ್ಯತೆಗಳು ಹೆಚ್ಚು ಕಾಡುತ್ತವೆ. ಕಷ್ಟಪಟ್ಟು ನಾವು ದುಡಿದರೂ ಕೂಡ ಎಷ್ಟು ದುಡಿದರೂ ನಮಗೆ ಮನೆಯಲ್ಲಿ ಉಳಿಸ್ಕೊಳ್ಳೋಕ್ಕಾಗದೇ ಇಲ್ಲ. ಹಣಕ್ಕಾಗಿ ತೊಂದರೆ, ಆರೋಗ್ಯಕ ಆರೋಗ್ಯ ಸಮಸ್ಯೆಗಳಲ್ಲಿ ತೊಂದರೆ, ಸಾಲದ ಬಾಧೆಯಲ್ಲಿ ತೊಂದರೆ, ಇನ್ನಷ್ಟು ಸಂಕಷ್ಟಗಳಲ್ಲಿ ನೊಂದು ನೀರಾಗಿ ಎಷ್ಟೋ ಜನ ಇನ್ನೂ ಬದುಕ್ತಾ ಇದ್ದಾರೆ ಸ್ನೇಹಿತರೆ. ಈ ದಿನದ ಕಾರ್ಯಕ್ರಮ ಈ ಕಷ್ಟಗಳನ್ನ ನಿವಾರಣೆ ಮಾಡಿಕೊಂಡು ಭಗವಂತ ತನಗೆ ತಾನು ತನ್ನ ಆಶೀರ್ವಾದ ಯಾವಾಗ ಯಾವ ಸಮಯದಲ್ಲಿ ಕೊಡ್ತಾನೆ ಅನ್ನೋದೇ ಈ ದಿನದ ಕಾರ್ಯಕ್ರಮ. ನಮಸ್ತೆ ಮಹಾಕಾಳಿ ಪ್ರೀತಿಯ ಸ್ನೇಹಿತರೆ. ಸಾಕಷ್ಟು ಕಷ್ಟಗಳು ಮನುಷ್ಯನಿಗೆ ಭಗವಂತ ಕೊಟ್ಟು ಪರೀಕ್ಷೆನ ಮಾಡ್ತಾನೆ. ಈ ಪರೀಕ್ಷೆಯಲ್ಲಿ ನಾವು ಯಾವ ರೀತಿಯಲ್ಲಿ ಆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅನ್ನೋದೇ ಈ ದಿನದ ಕಾರ್ಯಕ್ರಮ. ಒಂದು ಪುಟ್ಟ ಕಥೆ ಇರುತ್ತೆ. ಶ್ರೀಕೃಷ್ಣನ ಕಥೆಯಲ್ಲಿ ವಿಶೇಷವಾದಂಥ ಒಂದು ಮಾಹಿತಿನ ಕೊಡ್ತೀನಿ. ಶ್ರೀಕೃಷ್ಣನ ಭಗವಂತ ಈ ಜಗತ್ತಿನಲ್ಲಿ ವಿಶೇಷವಾಗಿ ಅವನಿಗಿಂತ ಶಕ್ತಿಶಾಲಿ ಯಾರೂ ಇಲ್ಲ. ಹೀಗಿರುವಾಗ ಸಾಂದೀಪಿನಿ ಎಂಬ ಆಶ್ರಮದಲ್ಲಿ ಶ್ರೀಕೃಷ್ಣ ಮತ್ತು ಸುಧಾಮ ಇಬ್ಬರೂ ಕೂಡ ಒಂದೇ ಜಾಗದಲ್ಲಿ ವಿದ್ಯೆಯನ್ನು ಕಲ್ತಿರ್ತಾರೆ. ತದನಂತರ ಶ್ರೀಕೃಷ್ಣ ಅರಮನೆಯಲ್ಲಿ ವಿಶೇಷವಾಗಿರ್ತಾನೆ. ಆದರೆ ಇಲ್ಲಿ ಸುಧಾಮನಿಗೆ ವಿಶೇಷವಾಗಿ ಸುಶೀಲಾ ಕುಟೀರ, ಭಕ್ತಿ ಯಾವಾಗಲೂ ಕಮ್ಮಿ ಆಗಬಾರ್ದು, ನಿನ್ನ ಸೇವೆಯನ್ನು ಮಾಡುವ ಒಂದು ಶಕ್ತಿಯನ್ನ ಕೊಡು. ನಾನು ನಿನಗೆ ಏನನ್ನು ಕೇಳಲೇ ಇಲ್ಲ, ಕೇಳಬೇಕು ಅಂತ ನಿನ್ನ ಮನೆ ಬಾಗಿಲಿಗೆ ಬಂದರೆ ಆದರೂ ಕೂಡ ನಾನು ಏನು ಕೇಳಲಿಲ್ಲ, ಕೇಳದೆ ನನಗೆ ವರವನ್ನು ಕೊಟ್ಟೆ ನೀನು ಕೃಷ್ಣ ಅಂತ ಹೇಳಿ, ನನ್ನ ಸ್ನೇಹ ನಿನ್ನ ಮೇಲೆ ಇರ್ತಕ್ಕಂಥ ಈ ನಿನ್ನ ಭಕ್ತಿ ಕೊನೆವರೆಗೂ ಇರಬೇಕಪ್ಪ ಅಂತೇಳಿ ಪ್ರಾರ್ಥನೆ ಮನಸ್ಸಿನಲ್ಲಿ ಮಾಡ್ಕೊತಾನೆ. ಈ ಕಥೆ ಮುಖಾಂತರ ನೀವು ಯಾವ ಕ್ಷೇತ್ರಕ್ಕೆ ಹೋಗಿದ್ದೀರೋ, ಯಾವ ದೇವ್ರನ್ನ ನೋಡಿದಿರೋ, ಏನೇನು ಅರ್ಕೆ ಮಾಡಿದಿರೋ ಎಲ್ಲ ಒಂದೊಂದಾಗಿ ತೀರಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಿ, ಹಾಗೂ ಯಾವ ಗುರುಗಳೇ ಇರ್ಬೋದು, ಯಾವ ದೇವರೇ ಇರ್ಬೋದು, ನಿಮಗೆ ಕೊಟ್ಟಂತಹ ಕೆಲವು ಅವಕಾಶಗಳನ್ನು ಆ ಕ್ಷಣಕ್ಕೆ ಕೊಟ್ಟಿದ್ದನ್ನು ನೀವು ಮರೆಯಕ್ಕೆ ಹೋಗ್ಬಿಡಿ. ಭಕ್ತಿ ನಿಮಗೆ ಏನನ್ನು ಅರಕೆಯನ್ನು ಕೊಟ್ಟು ಅಲ್ಲಿ ಬೇಕಾದಷ್ಟು ಆಡಂಬರವಾಗಿ ಮಾಡಬೇಕು ಎನ್ನುವುದು ಇಲ್ಲದಿದ್ದರೂ ಕೂಡ ನಿಮ್ಮ ಭಕ್ತಿ ಮಾತ್ರ ಅಲ್ಲಿಂದ ಕಮ್ಮಿ ಆಗಬಾರ್ದು. ಅದು ಯಾವುದೇ ಗುರು ಇರ್ಬೋದು, ಯಾವುದೇ ಕ್ಷೇತ್ರದ ದೇವತೆಗಳಿರ್ಬೋದು, ಭೂತಗಣಗಳಿರ್ಬೋದು, ದೇವಿನೇ ಇರ್ಬೋದು, ದೇವರೇ ಆಗಿರ್ಬೋದು, ಸರ್ವವಾಗಿರ್ಬೋದು. ನಿಮ್ಮ ಪ್ರೀತಿ ಭಕ್ತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಎಲ್ಲ ದೇವತೆಗಳು ನೀವು ಏನನ್ನು ಕೇಳದಿದ್ದರೂ ಕೂಡ ಕೆಲವೊಮ್ಮೆ ನಿಮ್ಮ ಗ್ರಹಗತಿಗಳ ಏರುಪೇರುಗಳನ್ನು ನೋಡಿ ಆಶೀರ್ವಾದ ಮಾಡೇ ಮಾಡ್ತಾರೆ. ಎಲ್ಲದಕ್ಕೂ ಭಕ್ತಿ ಮೂಲ ಇರಲೇಬೇಕು. ಜೈ ಮಹಾಕಾಳಿ. ಮುಂದಿನ ವಿಡಿಯೋ ನೋಡೋಣ.